ಬಿಜೆಪಿ ರಾಜ್ಯದಲ್ಲೂ ಮತ್ತೆ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ನೋಡಿ, ಒಂದು ಅಲ್ಪಸಂಖ್ಯಾತರಿಗೆ ಮೀಸಲಾತಿ ಅಂತ ಏನಾದ್ರು ಹೇಳಿದ್ಯಾ? ಮೀಸಲಾತಿ ಹಿಂದುಳಿದ ವರ್ಗ, ಪ್ರವರ್ಗ, 2A, 2B ಈ ಎಲ್ಲದಕ್ಕೂ ಕೂಡ ಇವತ್ತು ಮೀಸಲಾತಿ ಸಿಗ್ತದೆ. ಅದರ ಅರ್ಥ ಹಿಂದುಳಿದ ವರ್ಗದಲ್ಲಿ ಯಾರ್ಯಾರಿದ್ದಾರೆ? ಉಪ್ಪಾರ, ಕುಂಬಾರ, ಕಮ್ಮಾರ, ಕುರುಬ, ಮುಸಲ್ಮಾನ, ಹೀಗೆ ಲಿಂಗಾಯತರಲ್ಲೂ ಕೆಲವೊಂದು ಸಬ್ಸೆಕ್ಟ್ ಇದಾವೆ, ಗಾಣಿಗರು, ಇವೆಲ್ಲರಿಗೂ ಕೂಡ 2Aದಲ್ಲಿ ಬರ್ತಾರೆ. ಇನ್ನೂ ಬೇರೆ ಬೇರೆ ಜನ 2A ಬರ್ತಾರೆ, ಅವರೆಲ್ಲರಿಗೂ ಕೂಡ ಸಿಗ್ತದೆ. ಹೋರಾಟ ಮಾಡೋದಕ್ಕೆ ಪ್ಲಾನ್ ಮಾಡ್ತಾರೆ ಸರ್. ಅಲ್ಲೇ ಅದಲ್ಲ, ಬರೀ ಮುಸ್ಲಿಮೇ ಆಗ್ತಾ ಇರ್ತೀರಾ? ನಿಮಗೆ ಕಾಮಣಿ ಆಗಿದೆ, ಬರೀ ಹಳದಿ ಕಾಣ್ತದೆ ಎಲ್ಲರೂ. ಬರೇ ನಾನು ಹೇಳ್ತಾ ಇರೋದು ಹಿಂದುಳಿದ ವರ್ಗ ಅಂದಮೇಲೆ ಎಲ್ಲರಿಗೂ ಬರ್ತದೆ. ಪ್ರವರ್ಗ 2A, 2B ಇದೇನೋ ಇದಲ್ಲ, ಇದರಲ್ಲಿ ಕುರುಬಾ ಸಮಾಜ ಕಮ್ಯುನಿಟಿ ಬರ್ತದೆ, ಇಲ್ಲಾಂದ್ರೆ ಉಪ್ಪಾರ ಕಮ್ಯುನಿಟಿ ಬರ್ತದೆ, ಕುಂಬಾರ, ಕಮ್ಮಾರ, ಬಹಳಷ್ಟು ಸಮುದಾಯಗಳು ಬರ್ತಾವೆ. ಅದರಲ್ಲಿ ಬಲಿಜಿಗಳು ಬರ್ತಾರೆ, ಬಲಿಜರು ಬರ್ತಾರೆ, ಇನ್ನೂ ಅನೇಕ ಸಮುದಾಯಗಳು ಬರ್ತವೆ. ಲಿಂಗಾಯತರಲ್ಲಿ ಕೆಲವೊಂದು ಸಬ್ಸೆಕ್ಟ್ 3-4 ಸಬ್ಸೆಕ್ಟ್ 2Aದಲ್ಲಿ ಬರ್ತವೆ, 2Bಯಲ್ಲಿ ಬರ್ತವೆ. ಹೇಳ್ಬಿಡ್ಲಲ್ಲ, ಇವತ್ತು ಬಂದಿದಾರಲ್ಲ ಯತ್ನಾಳವ್ರು, ತಪ್ಪಿಸಿದ್ರ ಬಂದಿದಾರ ಇಲ್ಲ ಇವತ್ತು ನೋಡಿದ್ರ? ಬಂದಿದ್ರೆ ಹೇಳಿ. ಮತ್ತೆ ಹೊರಗಡೆ ನಾ ಸದನದಲ್ಲಿ ಹೇಳ್ತೀನಿ ಅನ್ನೋದು ಸುಮ್ಮನೆ ಗಾಳಿಯಲ್ಲಿ ಗುಂಡುಡಿದ್ ಬೇಡ. ತಾಕತ್ತಿದ್ರೆ ಯತ್ನಾಳವ್ರಿಗೂ ಹಿಂದೆ ಈಗಲೇ ಅವ್ರು ಇವತ್ತು ಸಹ ಹೆಸರುಗಳನ್ನು ಬಹಿರಂಗಪಡಿಸಲಿ. ಅದಕ್ಕೆ ಈಗ ಹೇಳಲ್ಲ, ಅವ್ರು ಹೇಳಿದಾರಲ್ಲ, ಹೇಳಿ. ಅವ್ರು ಭಾಳ ಹೇಳ್ತಾರೆ, ಎಲ್ಲರೂ ಎಲ್ಲ ಪಕ್ಷದೂ ಹೇಳ್ತಾರೆ. ನಮ್ಮ ಪಕ್ಷದಲ್ಲಿ ಯಾರ್ಯಾರು ನೋಡಿದಾರೆ ಹೇಳ್ತಾರೆ. ಯತ್ನಾಳವ್ರು ನಮ್ಮ ಜಿಲ್ಲೆಯವ್ರಲ್ಲ, ನಮ್ಗೆ ಗೊತ್ತಿದೆ. ಅದು ಸಂಪೂರ್ಣವಾಗಿ ಹೇಳ್ಬಿಡ್ಲಿ ಒಂದೆಲ್ಲಾನು. ಯಾರ್ಯಾರು ಕೇಂದ್ರ ಸಚಿವರು ಭಾಗಿಯಾಗಿದ್ದಾರೆ, ಯಾರ್ಯಾರು ಅವರ ಸ್ನೇಹಿತರು ಭಾಗಿಯಾಗಿದ್ದಾರೆ, ಮಾಜಿ ಶಾಸಕರುಗಳು, ಯಾರ್ಯಾರು ನಮ್ಮವ್ರು ಯಾರಾಗಿದ್ರು ಅದನ್ನು ಹೇಳಿ. ಮುಕ್ತ ಆಹ್ವಾನ ಕೊಡ್ತೀವಿ, ಸವಾಲು ಹಾಕ್ತೀವಿ ಅವ್ರಿಗೆ. ನಾವು ಹಾಕಿ ಕೊಡಿ ಹೇಳಿ ಅಂತ. ಕೇಂದ್ರ ಸಚಿವರು ಇದಾರ ಅಂತ ಸರ್? ನನಗೆ ಗೊತ್ತಿಲ್ಲ, ಅವ್ರು ಯತ್ನಾಳವ್ರು ಹೇಳಬೇಕು. ಸರ್, ಇನ್ನೊಂದು ಸರ್, ಸೆಕೆಂಡ್ ಏರ್ಪೋರ್ಟ್ ತಮ್ಮ ಇಲಾಖೆ 3 ಹೆಸರು ಪ್ರಸ್ತಾಪ ಆಗಿತ್ತು, ಅಂತಿಮವಾಗಿ ಯಾವ್ದಾಯ್ತು ಅಂತ ನೋಡಿ. 3 ಹೆಸರುಗಳನ್ನ ನಾವು ಕಳಿಸಿದ್ದೀವಿ. ಈಗ ನಾವು ಅಧಿವೇಶನ ನಂತರ ಈಗ ನಾವು ಕೂಡ ಡೆಲ್ಲಿಗೆ ಭೇಟಿಯಾಗಿ ನಾವು ಏರ್ಪೋರ್ಟ್ ಅಥಾರಿಟಿ ಬಂದು ಅದನ್ನು ವಿಸಿಟ್ ಮಾಡಬೇಕಾಗ್ತದೆ. ವಿಸಿಟ್ ಮಾಡಿ ಸೈಟ್ ಅಪ್ರೂವಲ್ ಮಾಡ್ತಾರೆ. ಇದು ಯೋಗ್ಯದಂತ ಅಷ್ಟೇನೆ. ಅವ್ರ ರೋಲು ಬರೀ ಸೈಟು ಇದು ಸರಿಯಾಗಿದೆ, ಇಲ್ಲಿ ಆಗ್ಬೋದು ಅಂತೇಳಿ. ಇನ್ನು ಉಳಿದಿದ್ದು ತದನಂತರ ನಾವು ರಾಜ್ಯ ಸರ್ಕಾರ ನಿರ್ಣಯ ಬೇಕು. ಫಿಸಿಬಿಲಿಟಿ, ವಯಬಿಲಿಟಿ, ಈ ಎಲ್ಲ ಮಾನದಂಡಗಳು ನಮಗೆ ಎಲ್ಲಿ ಬೇಕು ಅದೆಲ್ಲವೂ ಕೂಡ ನಾವು ರಾಜ್ಯ ಸರ್ಕಾರ ನಿರ್ಧಾರ ಮಾಡಬೇಕಾಗ್ತದೆ. ಒಂದು ದೊಡ್ಡಬಳ್ಳ ಇದು ಗೊತ್ತಿದೆ, ಮಲ್ಮಂಗಲ ಟು ನಿಮ್ಮ ಹಾಸನ್ ರೋಡ್, ಕುಣಿಗಲ್ ರೋಡ್ ಏನಿದೆಯಲ್ಲ, ಅದು ಸುಮಾರು 35 ಕಿಲೋಮೀಟರ್ ಆಗುತ್ತೆ ಸೆಂಟ್ರಲ್ ವಿಧಾನಸೌಧದಿಂದ. 35-38 ಕಿಲೋಮೀಟರ್. ಇನ್ನೊಂದು ಕನಕಪುರ ರಸ್ತೆ ಮೇಲಿದೆ. ಕನಕಪುರ ರಸ್ತೆ ಯಾಕಂದ್ರೆ ಬಿಡದಿ ಮತ್ತು ಇದು ಮತ್ತೆ ಭಾಳ ದೂರ ಆಗ್ತಾ ಇತ್ತು. ಕನಕಪುರ ರಸ್ತೆದಲ್ಲಿ ನಾನೇ ಸ್ವತಃ ಇದನ್ನು ಹಾಕ್ಕೊಂಡು, ಅದು ಕನಕಪುರ ರಸ್ತೆ ಮೇಲೆ ಏನಿದೆ ಅಂದರೆ 5 ಕಿಲೋಮೀಟರ್ ಮೆಟ್ರೋ ಕನಕಪುರ ರಸ್ತೆ ಬರ್ತದೆ, 5 ಕಿಲೋಮೀಟರ್ ಮೆಟ್ರೋ ಬರ್ತದೆ, 10 ಕಿಲೋಮೀಟರ್ ನೈಸ್ ಬರ್ತದೆ, ಇನ್ನೊಂದು ಕಡೆ ಮೈಸೂರು ಎಕ್ಸ್ಪ್ರೆಸ್ ವೇ ಕನೆಕ್ಟ್ ಆಗುತ್ತೆ. ಸೊ ಹೀಗಾಗಿ ಎರಡೂ ಸೈಟು ಸಹ ಕನೆಕ್ಟಿವಿಟಿ, ಮೆಟ್ರೋ ಕನೆಕ್ಟಿವಿಟಿ, ರೋಡ್ ಕನೆಕ್ಟಿವಿಟಿ, ಮತ್ತು ನಮಗೆ ಡಿಸ್ಟೆನ್ಸ್ 50 ಕಿಲೋಮೀಟರ್ಸ್ ನಾವು ಇಟ್ಕೊಂಡಿದ್ದೀವಿ. ಯಾಕಂದ್ರೆ ಭಾಳ ದೂರ ಆದರೆ ಯಾರೂ ಬರೋದಿಲ್ಲ. ಇವತ್ತು ನಾವು ಸಿರಾದಲ್ಲಿ ಮಾಡಿದ್ದೀವಿ, ಚಿತ್ರದುರ್ಗದಲ್ಲಿ ಮಾಡಿದ್ದೀವಿ, ಎಲ್ಲೋ ಒಂದು ಕಡೆ ಮಾಡಿದ್ರೆ ಬರೋದಿಲ್ಲ. 50 ಕಿಲೋಮೀಟರ್ನಲ್ಲಿ, ಯಾಕಂದರೆ ನಾವು ಬರೀ ಜಾಗ ಕೊಡ್ತೀವಿ ಅವ್ರಿಗೆ. ಜಾಗ ಕೊಟ್ಟ ಮೇಲೆ ಇವತ್ತು ಸಹ ಮಾಡೋರು ಬರಬೇಕಲ್ಲ, ಇನ್ವೆಸ್ಟ್ ಮಾಡೋರು ಏರ್ಪೋರ್ಟ್ನಲ್ಲಿ. ಅದು ಬಾಯಲ್ಲಿ ಇರ್ಬೋದು, ಅದಾನಿ ಇರ್ಬೋದು, ಅಂಬಾನಿ ಇರ್ಬೋದು, ಟಾಟಾಸ್ ಇರ್ಬೋದು, ಯಾರೇ ಇರ್ಬೋದು. ಸಹ ಅವ್ರು ಬಂದು ಅಲ್ಲಿ ಸಹ ಅವ್ರಿಗೆ ಫೆಸಿಬಿಲಿಟಿ ಆಗಬೇಕಾಗ್ತದಪ್ಪ. ಅಲ್ಲಿ ಪ್ಯಾಸೆಂಜರ್ಸ್ ಬರ್ತಾರೆ ಹೆಂಗೆ, ಬೆಂಗಳೂರು ಹತ್ರ ಇದೆ ಹೆಂಗಿದೆ, ಕನೆಕ್ಟಿವಿಟಿ ಇದೆ ಹೆಂಗೆ, ಇದೆಲ್ಲವನ್ನು ನೋಡಿಕೊಂಡು ವಯಬಿಲಿಟಿ ನೋಡ್ಕೊಂಡು ಅವ್ರು ಬರ್ತಾರೆ. ಸುಮ್ಮನೆ ನಾವು ಎಲ್ಲ ಒಂದು ಕಡೆ ಜಾಗ ಕೊಟ್ಬಿಟ್ಟು ಇಲ್ಲಿ ಏರ್ಪೋರ್ಟ್ ಮಾಡಿ ಅಂತ ಮಾಡ್ತಾರೆ ಯಾರಾದರೂ? ಜಾಗ ಕೊಡೋದು ಅಷ್ಟೇ ನಮ್ಮದು, ಉಳಿದಿದ್ದು ಪ್ರೈವೇಟ್ PPP ಮೇಲೆ ಅವ್ರು ಬರ್ತಾರೆ. ಭಯಂತರ. ನಾ ಯಾವ ಒತ್ತಡಕ್ಕೂ ಕೂಡ ಮಣಿದಿಲ್ಲ. ಮೊದಲು ಕೂಡ ಹೇಳಿದ್ದೀನಿ, ಇವತ್ತು ಈ ವಿಷಯದಲ್ಲಿ ಭಾಳ ಸ್ಪಷ್ಟವಾಗಿದ್ದೀವಿ. ಬೆಂಗಳೂರಿನ ಹಿತದೃಷ್ಟಿಯಿಂದ, ಜನರ ಹಿತದೃಷ್ಟಿಯಿಂದ, ಔದ್ಯೋಗಿಕ ಹಿತದೃಷ್ಟಿಯಿಂದ, ನಮ್ಮ ಎಕಾನಮಿ ಈ ದೃಷ್ಟಿಯಿಂದ ನಾವು ನಿರ್ಣಯ ತಗೋತೀವಿ. ಯಾರ್ದು ಒತ್ತಾಯಕ್ಕೆ ನಾನು ಮಣದಿಲ್ಲ, ಮಣಿಯೋದೂ ಇಲ್ಲ. ಆನ್ ಮೆರಿಟ್ ಅಂತ ನಾನು ಮೊದಲು ಹೇಳಿದ್ದೀನಿ, ಈಗಲೂ ಕೂಡ ಹೇಳ್ತೀನಿ. ಈ 2 ಸೈಟ್ಸ್ ನಮ್ಗೆ ಅನಿಸ್ತದಲ್ಲ ಮೆರಿಟ್ ಇದೆ ಅಂತೇಳಿ. ಮುಂದೆ ವಯಬಿಲಿಟಿ ಇದೆಲ್ಲನೂ ಕೂಡ ಮಾಡಿಸಿ, DPR ಡಿಟೇಲ್ ಪ್ರೊಜೆಕ್ಟ್ ರಿಪೋರ್ಟ್ ಮಾಡಿಸಿ, ಅದೆಲ್ಲ ಸ್ಟಡಿ ಅನಾಲಿಸಿಸ್ ಮಾಡಿ ನಿರ್ಧಾರ ತೆಗೆದುಕೋತೀವಿ. ಈಗ ನಾವು ನಿನ್ನೆ ಮಾತಾಡಿದ್ದೀವಿ, ಮೊನ್ನೆ ಅಧಿವೇಶನ ಮುಗಿದ ಕೂಡಲೇ ನಮ್ಮ ಸೆಕ್ರೆಟರಿ ಅವರು, ನಾವು ಇನ್ನಿತರರು ಹೋಗಿ ಕೇಂದ್ರ ವಿಮಾನಯಾನ ಸಚಿವರು ಭೇಟಿ ಆಗ್ತೀವಿ. ಭೇಟಿಯಾಗಿ ನಮ್ಮ ಕೇಂದ್ರ ಸಚಿವರಿಗೂ ಭೇಟಿ ಆಗ್ತೀವಿ. ಪ್ರಹ್ಲಾದ್ ಜೋಶಿ ಇರ್ಬೋದು, ಮತ್ತೊಬ್ಬರು ಸೋಮಣ್ಣ ಅವರು ಇರ್ಬೋದು, ಎಲ್ಲರಿಗೂ, ಕುಮಾರಸ್ವಾಮಿ ಅವರು ಎಲ್ಲರಿಗೂ ಕೂಡ ಭೇಟಿಯಾಗಿ ಎಲ್ಲರೂ ಕೂಡ ಒತ್ತಡ ತಂದು ಬೇಗ ಇನ್ಸ್ಪೆಕ್ಟ್ ಮಾಡಿ ನಮ್ಗೆ ಹೇಳಿ ಮುಂದಿನ ಕ್ರಮಗಳನ್ನು ಕೈಗೊಳ್ಳೋಕ್ಕೆ ಸೈಟು ಅಪ್ರೂವ್ ಮಾಡಿಬಿಟ್ರೆ ಯಾವ ಸೈಟ್ ಅನ್ನೋದನ್ನ ಆಮೇಲೆ ಮುಂದೆ ನಿರ್ಣಯ ತಗೊಳ್ಳೋಕ್ಕಾಗ್ತದೆ.